ಗೊತ್ತಾಗ್ತದೆ ಎಷ್ಟು ಕಷ್ಟ ಇರ್ತದೆ ಅಂತೇಳಿ ಅವರು ಅನುಭವಿಸಿದವು. ಅದಕ್ಕೆ ಅವ್ರಿಗೆ ಒಂದಿಷ್ಟು ರಾಮಾಯಣ ಮಹಾಭಾರತದಲ್ಲಿ ಕೆಲವು ಭಾಗಗಳು ಅವ್ರಿಗೆ ಪೇಶಾರ ಅನ್ನೋಗಿದ್ವು ಇವೇ ನಮ್ಮನ್ನು ರಚನೆ ಮಾಡಿದ್ವು. ನಾವು ಶೂದ್ರನಾಗಿ ಮಾಡಿ ಅಸ್ಪೃಶ್ಯನಾಗಿ ಮಾಡಿದ ಗ್ರಂಥಗಳಿವ ಅದರೊಳಗೆ ಭಗವದ್ಗೀತೆ ನಮ್ಮನ್ನು ಇವತ್ತು ದುಡ್ರಿ ನಾಳೆ ಪಗಾರ ತೊಗೊಳ್ರಿ ಅಂದ್ರೆ ಹೆಂಗೆ ಸಾಧ್ಯ ಅನ್ನೋ ಪ್ರಶ್ನೆ ಮಾಡ್ತಾಯಿದ್ರು. ಅವತ್ತು ಅವ್ರು ಕೇಳೋದ್ರಲ್ಲಿ ತಪ್ಪೇನದ ರೀ. ಹೌದು ಕರ್ಮ ಮಾಡಬೇಕು ಹೇಳ್ತದೆ, ಕರ್ಮ ಸಿದ್ಧಾಂತನೇ ಹೇಳ್ತದೆ ಭಗವದ್ಗೀತೆ. ಯಾರು ಇಲ್ಲ ಅಂತಾರೆ ಅದಕ್ಕೆ. ದುಡ್ದ ಊಟ ಮಾಡಬೇಕು, ನಾವು ಪ್ರಾಮಾಣಿಕವಾಗಿ ದುಡಿಬೇಕು, ಊಟ ಮಾಡಬೇಕು. ದಾಸೋಹದ ಪದ್ಧತಿ ದುಡಿದು ಊಟ ಮಾಡಿ ಇನ್ನೊಬ್ರಿಗೆ ಉಣಿಸ್ರಪ್ಪ ಅನ್ನುವಂಥ ಪದ್ಧತಿ. ಕೂಡಿ ಉಣ್ರಪ್ಪ ಅಂತದ. ಇನ್ನೊಬ್ರಿಗೆ ಉಣಿಸ್ರಿ ಅಂತ ಬಂತು, ಇನ್ನೊಬ್ರು ದಾನ ಮಾಡಿರಿ ಅಂತ ಬಂತ ಮತ್ತು ಮೈಗಳನ್ನ ತಯಾರು ಮಾಡುತ್ತಾ ಗ್ಯಾಂಗ್ ಶುರುವಾಗ್ತದೆ. ಇದು ಸತ್ಯನ ಸುಳ್ಳಲ್ಲ. ನಾವು ದುಡಿದು ಇನ್ನೊಬ್ರು ಉಣಿಸಿದ್ವು, ನೀವು ದುಡಿದು ಊಟ ಮಾಡಿರಿ ಅಂತ ಹೇಳಿದಾಗ ಬಸವಣ್ಣವರು ಅನುಭವ ಮಂಟಪನ ತಯಾರು ಮಾಡಿಕೊಂಡು ಇಲ್ಲಿ ದುಡಿದು ಊಟ ಮಾಡ್ರಪ್ಪ ಅನ್ನುವಂಥ ಮಾತನ್ನು ಹೇಳ್ತಾರೆ. ಹಿಂದಿಂಗೆ ನಾಳಿಂಗೆ ಅನ್ಲಿಕ್ಕೆ ಹೋಗ್ಬೇಡ ಅಂತ ಹೇಳ್ತಾರೆ. ಇದು ಎಲ್ಲ ಭಗವದ್ಗೀತೆ ಮೇಲೆ ವಿಮರ್ಶೆಗಳೆಲ್ಲ ಇವು. ಅವತ್ತು ಬಸವನಿಗೆ ಅನಿಸಿದ್ದಿದೆ. ಇವತ್ತು ಈ ಶ್ರೀ ಮಹಾದೇವನವ್ರಿಗಿರ್ಬೋದು, ಸಿದ್ದರಾಮಯ್ಯ ಅಂತವ್ರಿಗಿರ್ಬೋದು, ಬೇರೆದವ್ರಿಗಿರ್ಬೋದು, ಸತೀಶಂತವ್ರಿಗಿರ್ಬೋದು, ಇವರಿಗೆಲ್ಲರಿಗೂ ಹೌದಪ್ಪ ಇದು ತಪ್ಪಂತ ಅನ್ನಿಸ್ತದೆ. ಹಂಗಂತೇಳಿ ನಾವು ಅವ್ರು ಹೇಳೋದು ಸರಿಯಲ್ಲ ಅಂತ ಹೇಳಿಕ್ಕೆ ಆಗೋದಿಲ್ಲ. ಮತ್ತು ಅವರು ರಾಮಾಯಣ ಮಹಾಭಾರತ ಓದಿಲ್ಲ ಅಂತಲ್ಲ. ರಾಮಾಯಣ ಮಹಾಭಾರತ ಗೊತ್ತಿಲ್ಲ ಭಾರತದಲ್ಲಿ ಮುಷ್ಟಿ ಕಲ್ತವ್ರು ಎಲ್ಲವೇ ಇಲ್ಲ, 0%. ಇನ್ನು ವಿಶ್ಲೇಷಣೆ ಬೇರೆ ಬೇರೆ ಆಗಿರ್ಬೋದು, ನೋಡೋ ದೃಷ್ಟಿಕೋನಗಳು ಬೇರೆ ಇರ್ಬೋದು. ನಾವು ಪೂರ್ವದಿಂದ ನೋಡ್ತಿರ್ತೀವಿ, ನಮಗೊಂದು ರೀತಿ ಕಾಣ್ತದೆ, ಪಶ್ಚಿಮದಿಂದ ಇನ್ನೊಂದು ಕಾಣ್ತದೆ, ಮ್ಯಾಲಿಂದ ಇನ್ನೊಂದು ಕಾಣ್ತದೆ, ಕೆಳಗಿಂದ ಇನ್ನೊಂದು ಕಾಣ್ತದೆ, ಎದುರಿಗೆ ಬಂದಾಗ ಮತ್ತೊಂದು ಕಾಣ್ತದೆ. ಒಬ್ಬ ವ್ಯಕ್ತಿನೇ ಇವತ್ತು ಅಪ್ಪ ಅಕ್ಕನ, ಮಗ ಅಕ್ಕನ, ಮೊಮ್ಮಗ ಅಕ್ಕನ, ಅಜ್ಜ ಅಕ್ಕನ, ಗಂಡ ಅಕ್ಕನ, ಮಗ ಅಕ್ಕನ, ಒಬ್ಬ ವ್ಯಕ್ತಿ. ಹಂಗಿಲ್ಲ. ಭಗವದ್ಗೀತೆಯನ್ನು ನಾನಾ ಜನ ತಾವು ಹೆಂಗೆ ಅನುಭವಿಸಿದಾರೆ ಆ ರೀತಿ ನೋಡ್ತಾರೋ. ಅದಕ್ಕೆ ನೀವು ಓದ್ರಿ ಮಾಡ್ರಿ ಅಂತ ಹೇಳಿದಾರಲ್ಲ, ಭಾಳ ಸಂತೋಷ. ಓದ್ತಾರೆ, ಓದಿದಾರ ನಾವು ತಿಳ್ಕೊಂಡಿದ್ವಿ. ಅದಕ್ಕಿಂತಲೂ ನೀವು ಭಗವದ್ಗೀತೆಯಲ್ಲಿಯೇ ಈ ಅಸಮಾನತೆಯನ್ನು ಹೇಳುವಂಥ ವಿಷಯಗಳ ಬಗ್ಗೆ ನೀವು ವಿಚಾರ ಮಾಡುವಂಥದ್ದು ಭಾಳ ಮಹತ್ವದ. ಬಸವಣ್ಣನಂಗೆ ನೀವು ಬದಲಾವಣೆ ಮಾಡ್ಕೊಳ್ಳುವಂಥದ್ದು ಭಾಳ ಮಹತ್ವದ. ಇನ್ನೊಬ್ರು ನೀವು ಓದ್ರಿಗಿಂತ ನೀವು ಸ್ವತಃ ಓದ್ಕೊಂಡು ಬದುಕಿ ತರುವಂಥದ್ದು ಭಾಳ ಮಹತ್ವದ. ಯಾವ ರೀತಿಯಾಗಿ ಹಿಂದೆ ನಾವು ಇದರ ಅರ್ಥ ನಾವು ಏನಪ್ಪ ಅಂದರೆ ಮೀಸಲಾತಿಯನ್ನು ಪ್ರಪೋಸ್ ಮಾಡ್ತೀವಿ ಅಂತಲ್ಲ, ಅನಿವಾರ್ಯದ ಈ ದೇಶಕ್ಕೆ